ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾವು ಬೆಳಿಗ್ಗೆ ಎದ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿಸಿ ನಾವು ಮನೆಗೆ ಬಪ್ಪುದು. ಪ್ರತಿ ವರ್ಷ ಹೀಗೇ ಮಾಡ್ತಿತ್ತು, ಈ ವರ್ಷ ಸಮೇತ ಮಾಡಬೇಕು. ಈಗ ಹೊರಡ್ತೀನಿ, ಬಾಯ್. ಹೊರಡೋಕ್ಕಿಂತ ಮುಂಚೆ ನನಗೆ ಗದ್ದೆಗೆ ಹೋಗಿ ಶಿವಂಗೆ ಪ್ರಿಯವಾದದ ಬಿಳಿ ತುಂಬೆ ಹೂವು, ಬಿಳಿಯಕ್ಕ ಹೂವು ಎಲ್ಲ ಕೊಯ್ಯೋಕ್ಕಿತ್ತು. ಬಾಯ್. ನಾನಿವಾಗ ನಮ್ಮದು ಗದ್ದೆಗೆ ಬಂದಿದ್ದೀನಿ. ಯಾಕೆ ಅಂದರೆ ಹೂವು ಕೊಯ್ಲಿಕ್ಕೆ. ಇದೇ ಹೂವು ಇವತ್ತು ಈಶ್ವರ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ನಾವು. ನಾ ಇವಾಗ ಹಿಂಗೆ ಮಾಡಿಯೇ ಕೊಯ್ಕೊಂಡಿರ್ತೆ. ಮನೆಗೆ ಹೋಗಿ ಆರಾಮ್ಸೆ ಸಣ್ಣದು ಮಾಡಿ ಕೊಯ್ತೆ. ಇದು ಸಣ್ಣದು ಮಾಡಿ ಕೊಯ್ದರೆ ಎಂತ ಆಯ್ತು ಗೊತ್ತಾ, ಇದು ತೆಗಿಲಿಕ್ಕೆ ಕಷ್ಟ ಆಯ್ತು. ಅದಕ್ಕೆ ನಾ ಈ ಸಲ ಯಾಕೆ ನಾ ಇದೇ ಥರದ್ದು ತಗೊಂಡು ಹೋಗ್ಬಾರ್ದು ಅಂತ ನೋಡ್ತಾ ಇದ್ದೀನಿ. ಖಾಲಿ ಹೂವು ತೊಗೊಂಡೋದ್ರೆ ಅಲ್ಲಿ ಹಪ್ಪತ್ತಿಂಗೆ ಮುದ್ದಿಯಾಗಿ ಹೊತ್ತು, ಅಂದರೆ ಅಷ್ಟು ಸಾಫ್ಟ್ ಇರುತ್ತಿದ್ದು. ಇವತ್ತಿದೇ ಹೂವಲ್ಲಿ ಫುಲ್ಲು ಈಶ್ವರ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಾರೆ. ಈ ಹೂವು, ಎಕ್ಕ ಹೂವು ಮತ್ತು ಬಿಲ್ವಪತ್ರೆ ಇದೇ ಎಲ್ಲ ಜಾಸ್ತಿ ಇರುತ್ತೆ. ಎಂತಾಯ್ತು? ಯಾರೆಂತ ಮಾಡ್ರು? ಯಾರ ಚುಂಕಿಯಾ? ಎಂತಾಯ್ತು ಕಾಣಿದಾಡ ಅದಕ್ಕೆ? ಎಂತಾಯ್ತಾ? ನಮಗೆ ಅವ್ರ ಭಾಷೆ ಅರ್ಥತ್ತಿಲ್ಲ, ನಮ್ಮ ಭಾಷೆ ಅರ್ಥತ್ತಿಲ್ಲ. ಹೊಸತ್ತಾ ತಡೆ ಅಂತ ತತ್ತೆ ತಡೆ. ಅಮ್ಮ ಮಾತ್ರ ಎಲ್ಲ ಹಾಕಿ ಸಮ ಮಾಡ್ರ. ಈಗ ಎಂತ ಮಾಡುದು ಮತ್ತೆ? ಆಟ ಶುರುವಾಯ್ತು. ಎಂತಾಯ್ತು? ಎಂತ ಬೇಕು ನಿಂಗೀಗ? ಎಂತ ಟಿಪ್ಪು? ಟಿಪ್ಪ ಅವ ಕಾಣಿ, ಇವರಿಬ್ರು ಕಚ್ಕೊಮ್ಮ, ರಾತ್ರಿ ಕಚ್ಕೊಮ್ಮ. ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಒನ್ ಟೈಪ್ ಆಫ್ ಮಲ್ಲಿಗೆ ಹೂವು. ಈ ಹೂವು ನೋಡಿ, ಈ ಹೂವಿಗೆ ನಾವು ಮುತ್ತು ಮಲ್ಲಿಗೆ ಅಂತ ಹೇಳ್ತೇವೆ. ಇದು ಖಾಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಮಾತ್ರ ಆಗ್ತದೆ. ಇದೇ ಬಿಳಿ ಎಕ್ಕ, ಇದು ಔಷಧೀಯ ಗುಣಗಳನ್ನು ಹೇರಳವಾಗಿ ಹೊಂದಿರುವಂಥ ಹೂವು. ಮತ್ತು ಈ ಹೂವದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಕಾಂತಾರ ಪಿಕ್ಚರಲ್ಲಿರುವ ಕಾಡಿನ ಹೂವು ಅಂದರೆ ಇದೆ, ಕೆಸ್ಕರ್ ಹೂವು ಅಂತಲೇ ನಾವು ಕರೀತು. ನಾನಿವಾಗ ಹೂವೆಲ್ಲ ಕೊಯ್ದಾಯಿತು, ಇನ್ನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದು. ಓಕೆ, ವಿಡಿಯೋನ ಮುಂದೆ ನೋಡ್ತಾ ಇರಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾನು ಆದಷ್ಟು ಎಲ್ಲರಿಗೂ ಕಮೆಂಟಲ್ಲಿ ರಿಪ್ಲೈ ಮಾಡ್ತೆ. ಕೆಲವರೆಲ್ಲ ಇನ್ಸ್ಟಾಗ್ರಾಮಂಗೆಲ್ಲ ಬಂದು ಮೆಸೇಜ್ ಮಾಡ್ತೀರಿ, ನಾನು ಅವರಿಗೂ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೆ. ಓಕೆ, ನೋಡ್ತಾ ಇರಿ. ನಿಮಗೆ ಏನನ್ಸುತ್ತೆ ನನ್ನ ವಿಡಿಯೋ ಕಂಡಾಗ? ಅದನ್ನೂ ಎಲ್ಲ ಹೇಳಿ ಆಯಿತಾ ನನಗೆ. ಅಂದರೆ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಏನು ಮಾಡಬೇಕು ನೆಕ್ಸ್ಟ್, ಹೆಂಗೆ ಏನು ಅಂತ. ಕೆಲವರೆಲ್ಲ ಹೇಳ್ತಾರೆ ನನಗೆ, ನೀನು ಮಾಡೋದು ಹಿಂಗೆ ಮಾಡು ಚಂದ ಆಯ್ತು, ಹಂಗೆ ಮಾಡು ಚಂದ ಅಂತೇಳಿ ಎಲ್ಲ ಹೇಳ್ತಾರೆ. ಅಷ್ಟೇ ನಂಗೆ ಮಸ್ತ್ ಖುಷಿ ಆಯ್ತು. ವಾವ್, ಇಷ್ಟು ನನ್ನ ಹೇಳ್ತಾರಲ್ಲ ಅಂತೇಳಿ ಅನಿಸುತ್ತೆ. ಮತ್ತು ಎಲ್ಲಿಗಾದ್ರೂ ಹೋದರೆ ದವಂಡಾಗ ಲಕ್ಷ ಅಲ್ಲ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀರಲ್ಲ ನೀವು ಅಂತೇಳಿ ಎಲ್ಲ ಕೇಳುವಾಗ ನಂಗೆ ಮಸ್ತ್ ಖುಷಿ ಆಯ್ತು. ನಂಗೆ ಎಲ್ಲಿಗೆ ಹೋದರೂ ಒಂದು ಮಿನಿಮಮ್ ಒಂದು 2-3 ಜನ ಆದರೂ ಕೇಂದ್ರರು. ಹೌದು, ಅದು ತುಂಬ ಕಮ್ಮಿ ಜನ, ಅದು ಅಷ್ಟು ಜನ ಆದರೂ ಕೇಂದ್ರಲ್ಲ ಅಂತೇಳಿ ಅದೇ ಒಂದು ಖುಷಿ ನನಗೆ.
ಕೆಲವರೆಲ್ಲ ಹಿಂಗೆ ಗಾಡಿ ಹಂಗೆ ಪಾಸ್ ಆಪತ್ತು ಹಿಂಗೆ ನನ್ನ ಕಣ್ಣಾಗೆ ಇಡ್ತೀರಿ. ನಾನು ಇವ್ರು ಯಾರಪ್ಪ ನನ್ನ ಕಣ್ಣಾಗೆ ಇಡ್ತಾರ ಮಂಗತ್ತು. ನಂಗೆ ಫಸ್ಟ್ ಇವರೆಲ್ಲ ಯಾರು ಅಂತೇಳಿ ಅನಿಸ್ತಿತ್ತು. ಈಗೆಲ್ಲ ಒಂದೊಂದೇ ಗೊತ್ತಾಗೋಕೆ ಶುರುವಾಯಿತು. ಇವರೆಲ್ಲ ನಂದು ಯೂಟ್ಯೂಬಲ್ಲಿ ವೀಡಿಯೋ ನೆಗೆಡೋದು ಅಂದ್ಕೊಂಡು ಹೇಳಿ. ಈಗ ನನಗೆ ಫಸ್ಟ್ ನಂಗೆ ಒಂಥರ ಇವ್ರು ಯಾರಪ್ಪ ನೆಗೆಡ್ತರು ಅಂತೇಳಿ ಹೇಳಿ ಅನಿಸ್ತಿತ್ತು. ಆದರೆ ಈಗ ನಂಗೆ ಹಂಗೆ ಅನ್ಸೋದಿಲ್ಲ. ಎಂತಕ್ಕಂತೇಳಿ ಹೇಳಿದ್ರೆ ನಂಗೆ ಗೊತ್ತಾಯ್ತು ಈಗ ಅದೇ ಯೂಟ್ಯೂಬಲ್ಲಿ ವೀಡಿಯೋ ನೆಗೆಡುವರು ಅಂದ್ಕೊಂಡು ಹೇಳಿ. ಮತ್ತು ಕಮೆಂಟ್ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಿ ಅಲ್ಲ, ಅವರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಎಸ್, ನಾವು ದೇವಸ್ಥಾನಕ್ಕೆ ಹೊರಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಸಿಗ್ತೆ. ಕಾಕಿ ಹಿಡ್ಕೊ ಬಂದೆ ನಡಿ. ಇವಾಗ ನಾವು ಈಶ್ವರ ದೇವಸ್ಥಾನಕ್ಕೆ ಬಂತು. ನಾವು ಮಧ್ಯಾಹ್ನ ಆಯ್ತು ಈಗ ಬಪ್ಪತ್ತಿಗೆ. ಹಾಂ ಹ್ಞೂ ಅನ್ಕೊಂಡು ಹೇಳಿ ಹೊರಡ್ಕೊಂಡು ಬಪ್ಪತ್ತಿಗೆ ಮಧ್ಯಾಹ್ನ ಆಯ್ತು. ಹೂವಲ್ಲ ಅಲ್ಲಿ ಹೂವಲ್ಲಿತ್ತು. ಇವತ್ತು ದೇವಸ್ಥಾನದಲ್ಲಿ ತುಂಬ ಜನ ಇದ್ದಿದ್ರು. ಯಾಕಂದರೆ ಇವತ್ತು ಶಿವರಾತ್ರಿ, ಅಂದರೆ ಶಿವನ ಆರಾಧಿಸುವಂಥ ದಿನ. ಅದಕ್ಕೆ ತುಂಬ ಜನ ಇದ್ದಿದ್ರು. ಇಲ್ಲಾಂದರೆ ಮಾಮೂಲಿ ಇಷ್ಟು ಜನ ಇರೋದಿಲ್ಲ ದೇವಸ್ಥಾನದಲ್ಲಿ. ನಮಗೂ ಸಹ ತುಂಬ ಜನ ಅಂದ್ಕೊಂಡು ತುಂಬ ಖುಷಿ ಆಯಿತು. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾವೊಂದು ರುದ್ರಾಭಿಷೇಕ ಮಾಡಿಸಿ ದೇವರಿಗೆ ಹಣ್ಣು ಕಾಯಿ ಮಾಡಿಸಿ ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಮಂಗಳೂರಿನ ಗಾಡಿ ನೀವು ತಗೊಳ್ಳಿ. ನಂಗೆ ಇದು ಮಲ್ಲಿಗೆ ಹೂವು, ಮಂದಾರ ಹೂವು, ಎಕ್ಕ ಹೂವು ಅಲ್ಲಿ ಅದು. ರುದ್ರಾಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಮನೆಗೆ ಹೊರಡ್ತು. ಹಾಂ ಅಮ್ಮ ಬತ್ತೆ ಭಟ್ರಮ್ಮ. ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತು. ಆಮೇಲೆ ಅಲ್ಲಿಂದ ಅಮ್ಮಂಗೆ ಒಂದು ಭಜನೆಗೆ ಹೋಗ್ತಿತ್ತು, ಅದಕ್ಕೆ ಹಾಪುದು ಇವಾಗ. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ದವಂಡಗ್ಗಲ್ ಅಕ್ಷು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.